ನಮಸ್ಕಾರ ಸ್ನೇಹಿತರೆ, ಸ್ನೇಹಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವವರು ಕಳಸವನ್ನು ಹೇಗೆ ಸ್ಥಾಪನೆ ಮಾಡಬೇಕು, ಕಳಸಕ್ಕೆ ಯಾವ ಮಂಗಳಕರವಾದ ವಸ್ತುಗಳನ್ನು ಹಾಕಬೇಕು, ಅಂದರೆ ಮಂಗಳಕರ ದ್ರವ್ಯವನ್ನು ಹಾಕಬೇಕು, ಯಾವ ವಸ್ತುಗಳನ್ನು ಕಳಸಕ್ಕೆ ಹಾಕಿದರೆ ಶ್ರೇಷ್ಠ, ಜೊತೆಗೆ ಕಳಸಕ್ಕೆ ಹಾಕಿರುವ ವಸ್ತುಗಳನ್ನು ಕಳಸದ ವಿಸರ್ಜನೆಯ ನಂತರ ಏನು ಮಾಡಬೇಕು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಕಳಸವನ್ನು ಸ್ಥಾಪನೆ ಮಾಡಿ ಕಳಸದಲ್ಲಿ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ಪೂಜಿಸಲಾಗುತ್ತದೆ. ಕಳಸವನ್ನು ಯಾವ ರೀತಿ ಸ್ಥಾಪನೆ ಮಾಡಬೇಕು ಎಂದರೆ, ಮೊದಲಿಗೆ ಒಂದು ತಾಮ್ರ ಅಥವಾ ಬೆಳ್ಳಿ ಹಿತ್ತಾಳೆಯ ಬಿಂದಿಗೆ ಅಥವಾ ಚೊಂಬನ್ನು ತೆಗೆದುಕೊಳ್ಳಬೇಕು. ನಂತರ ಆ ಕಳಸಕ್ಕೆ ಬೇಕಾಗಿರುವ ವಸ್ತುಗಳನ್ನು ರೆಡಿ ಮಾಡ್ಕೊಳ್ಳೋಣ. ಕಳಸಕ್ಕೆ ಮಾಂಗಲ್ಯವನ್ನು ಕಟ್ಟಬೇಕು. ನಿಮ್ಮ ಮನೆಯಲ್ಲಿ ಚಿನ್ನದ ಮಾಂಗಲ್ಯವಿದ್ದರೆ ಚಿನ್ನದ ಮಾಂಗಲ್ಯವನ್ನೇ ಕಟ್ಟಿ, ಚಿನ್ನದ ಮಾಂಗಲ್ಯ ಇಲ್ಲ ಎನ್ನುವವರು ಅರಿಶಿಣದ ಕೊಂಬಿನಿಂದ ಮಾಂಗಲ್ಯವನ್ನು ಮಾಡಿ ಕಟ್ಟಬಹುದು. ನೂಲನ್ನು ತೆಗೆದುಕೊಂಡು ಅದರಲ್ಲಿ 5 ಎಳೆಯ ದಾರವಾಗಿ ಮಾಡಿಕೊಂಡು ಅದಕ್ಕೆ ಅರಿಶಿಣವನ್ನು ಹಚ್ಚಿ, ಅಂದರೆ ನೀರಲ್ಲಿ ಎದ್ದಿ ಅರಿಶಿಣವನ್ನು ಹಚ್ಚಿ, ನಂತರ ಅದಕ್ಕೆ ಅರಿಶಿಣದ ಕೊಂಬನ್ನು ಕಟ್ಟಿ ಮಾಂಗಲ್ಯವನ್ನು ರೆಡಿ ಮಾಡ್ಕೋಬೇಕು. ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಬೇಕಾದ್ರೆ ಕೌಲೊಡೆದಿರ್ತಕ್ಕಂಥ ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಬೇಕು. ಒಂದಾದರೂ ಅದರಲ್ಲಿ ಒಂದಕ್ಕಿಂತ ಹೆಚ್ಚು ಕೌಲು ಹೊಡೆದಿರ್ಬೇಕು, ಅಟ್ಲೀಸ್ಟ್ ಒಂದಾದರೂ ಅದರಲ್ಲಿ ಕೌಲು ಹೊಡೆದಿರಬೇಕು ಅಂತ ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಈಗ ಅದಕ್ಕೆ 3 ಗಂಟುಗಳನ್ನು ಹಾಕ್ತಾ ಇದ್ದೀನಿ. 3 ಗಂಟುಗಳನ್ನು ಹಾಕಿದ್ರೆ ಮಾಂಗಲ್ಯ ರೆಡಿ ಆಗುತ್ತೆ. ಈಗ ಮಾಂಗಲ್ಯ ರೆಡಿ ಆಯಿತು. ಈಗ ಕಳಸಕ್ಕೆ ಇಡಲು ತೆಂಗಿನಕಾಯನ್ನು ರೆಡಿ ಮಾಡ್ಕೊಳ್ಳೋಣ. ತೆಂಗಿನಕಾಯನ್ನು ತೆಗೆದುಕೊಳ್ಬೇಕಾದ್ರೆ ಕಣ್ಣು ಕಾಣಿಸ್ಬಾರ್ದು, ಅಂತಹ ತೆಂಗಿನಕಾಯನ್ನು ಕಳಸಕ್ಕೆ ಇಡಬೇಕು. ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಕಣ್ಗಳು ಬಿಟ್ಟಿರಬಾರ್ದು. ಕಣ್ಗಳು ಕಾಣಿಸ್ತಲೇ ಇರುವಂತಹ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿಣವನ್ನು ಹಚ್ಚಬೇಕು. ನೀರಲ್ಲಿ ಸ್ವಲ್ಪ ಅರಿಶಿಣವನ್ನು ಕಲಸಿ ಅದಕ್ಕೆ ಅರಿಶಿಣವನ್ನು ಜುಟ್ಟಿನ ಸಮೇತವಾಗಿ ಆ ಕಾಯಿಗೆ, ತೆಂಗಿನಕಾಯಿಗೆ ಹಚ್ಚಬೇಕು. ನಂತರ ಆ ತೆಂಗಿನಕಾಯಿಗೆ ತಿಲಕವನ್ನು ಇಡಬೇಕು. ತಿಲಕವನ್ನು ಇಡೋದಕ್ಕೆ ನಿಮ್ಗೆ ಯಾವ ಥರ ಚೆನ್ನಾಗಿ ಕಾಣಿಸುತ್ತೋ ಆ ಥರ ಇಡಿ. ನಾನು ಈ ರೀತಿಯಾಗಿ ಇಡ್ತಾ ಇದ್ದೀನಿ. ಈ ಲಕ್ಷ್ಮಿಯ ಕಳಸಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಥರ ತಿಲಕ. ಅದನ್ನು ಪೇಪರಲ್ಲಿ ಬರೆದು ಅದನ್ನು ನೀಟಾಗಿ ಕಟ್ ಮಾಡಿ ಈ ರೀತಿಯಾಗಿ ಕುಂಕುಮದಲ್ಲಿ ತಿಲಕವನ್ನು ಇಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ತಿಲಕ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ತೆಂಗಿನಕಾಯಿ ರೆಡಿ ಆಯಿತು. ಈಗ ಕಳಸವನ್ನು ಸ್ಥಾಪನೆ ಮಾಡಲು ಮೊದಲಿಗೆ ನಾನು ಫೋಟೋವನ್ನು ಸ್ಥಾಪನೆ ಮಾಡಿದ್ದೀನಿ. ನಿಮ್ಮ ಮನೆಯಲ್ಲಿದ್ದರೆ ಲಕ್ಷ್ಮಿಯ ಫೋಟೋವನ್ನು ಇಟ್ಟು ಅದರ ಮುಂಭಾಗದಲ್ಲಿ ಕಳಸವನ್ನು ಇಡಿ. ಫೋಟೋ ಇಲ್ಲ ಎನ್ನುವವರು ಕಳಸವನ್ನು ಇಟ್ಟು ಪೂಜೆ ಮಾಡಿದರೆ ಸಾಕು. ನಾವು ಕಳಸದಲ್ಲಿ ಲಕ್ಷ್ಮಿಯನ್ನು ಆವಾಹನೆ ಮಾಡೋದ್ರಿಂದ ಕಳಸಕ್ಕೆ ಪೂಜೆ ಮಾಡಿದರೆ ಸಾಕು. ಈಗ ಬಿಂದಿಗೆಗೆ ಸೀರೆಯನ್ನು ಉಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಕಳಸಕ್ಕೆ ಸೀರೆ ಉಡಿಸ್ತೀನಿ ಅನ್ನೋರು ಈ ರೀತಿಯಾಗಿ ಸೀರೆಯನ್ನು ಉಡಿಸಿ ರೆಡಿ ಮಾಡ್ಕೊಳ್ಳಿ. ಕಳಸಕ್ಕೆ ಸೀರೆ ಉಡಿಸಲ್ಲ ಅನ್ನೋರು, ಕೆಲವರು ಸೀರೆಯನ್ನು ಉಡಿಸೋದಿಲ್ಲ, ಕಳಸದ ಮುಂಭಾಗದಲ್ಲಿ ಒಂದು ತಟ್ಟೆಯಲ್ಲಿ ಸೀರೆಯನ್ನು ಇಟ್ಟು ಪೂಜೆ ಮಾಡ್ತಾರೆ. ಆ ರೀತಿಯಾಗೂ ಕೂಡ ಸರಳವಾಗಿ ಮಾಡ್ಬೋದು. ಈಗ ಒಂದು ಪೀಠದ ಮೇಲೆ ಒಂದು ಬೆಳ್ಳಿ ತಟ್ಟೆಯನ್ನು ಇಟ್ಕೊಂಡಿದ್ದೀನಿ. ತಟ್ಟೆಯನ್ನು ಯಾವುದಿಡಬೇಕು ಅಂದರೆ ತಾಮ್ರ, ಬೆಳ್ಳಿ ಅಥವಾ ಹಿತ್ತಾಳೆಯ ತಟ್ಟೆಯನ್ನೇ ತೆಗೆದುಕೊಳ್ಳಿ ಆದಷ್ಟು. ಈಗ ಆ ತಟ್ಟೆಗೆ ಅಕ್ಕಿಯನ್ನು ಹಾಕಿ ಹರಡ್ತಾ ಇದ್ದೀನಿ. ಈ ರೀತಿ ಕೈಯಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು ಅಕ್ಕಿಯನ್ನು. ಈಗ ಅಕ್ಕಿಯಲ್ಲಿ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸ್ಬೇಕು. ಈ ರೀತಿಯಾಗಿ ಅಷ್ಟದಳ ಪದ್ಮ ರಂಗೋಲಿ ಎಲ್ಲರಿಗೂ ಕೂಡ ಬರುತ್ತಲ್ವ, ಅದೇ ರೀತಿಯಾಗಿ ಅಷ್ಟದಳ ಪದ್ಮ ರಂಗೋಲಿಯನ್ನು ಒಂದು ಬೆರಳಿನ ಸಹಾಯದಿಂದ ಬಿಡಿಸ್ಬೇಕು. ನಂತರ ಆ ರಂಗೋಲಿಗೆ ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆ, ಹೂವನ್ನು ಅರ್ಪಿಸಿ ಅದರ ಮೇಲ್ಭಾಗದಲ್ಲಿ, ಅಂದರೆ ಅಕ್ಕಿಯಲ್ಲಿ ಬಿಡಿಸಿರ್ತೀರಲ್ಲ ರಂಗೋಲಿ, ಅದರ ಮೇಲ್ಭಾಗದಲ್ಲಿ ಕಳಸದ ಬಿಂದಿಗೆಯನ್ನು ಇಡಬೇಕು. ನೋಡಿ, ಈಗಾಗಲೇ ನಾನು ಇಟ್ಟಿದ್ದೀನಿ. ಆ ರಂಗೋಲಿಯ ಮೇಲ್ಭಾಗದಲ್ಲಿ ಕಳಸದ ಬಿಂದಿಗೆಯನ್ನು ಇಟ್ಟಿದ್ದೀನಿ. ಬಿಂದಿಗೆಗೆ 3/4 ಭಾಗದಷ್ಟು ನೀರನ್ನು ಹಾಕಿದ್ದೀನಿ. ಹಾಗೆ ಗಣೇಶನ ವಿಗ್ರಹವನ್ನು ಕೂಡ ಸ್ಥಾಪನೆ ಮಾಡಿದ್ದೀನಿ. ನಂತರ ಈ ಕಳಸಕ್ಕೆ ಮಂಗಳಕರವಾದ ವಸ್ತುಗಳನ್ನು ಹಾಕಬೇಕು, ಅಂದರೆ ಮಂಗಳ ದ್ರವ್ಯವನ್ನು ಹಾಕಬೇಕು. ಅವರವರ ಮನೆಯ ಪದ್ಧತಿಯ ಪ್ರಕಾರ ಈ ಒಂದು ಕಳಸಕ್ಕೆ ಮಂಗಳಕರವಾದ ವಸ್ತುಗಳನ್ನು ಹಾಕಿ ಪೂಜೆ ಮಾಡಬೇಕು. ಆದರೆ ಅದರಲ್ಲಿ ಯಾವ ವಸ್ತುಗಳನ್ನು ಹಾಕಲೇಬೇಕು ಎಂಬ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ. ಈಗ ಮೊದಲಿಗೆ ನಾನು ಮಂಗಳಕರವಾದ ವಸ್ತುಗಳನ್ನು ಹಾಕೋದಕ್ಕೆ ಅರಿಶಿಣವನ್ನು ತಾಂಡಿದ್ದೀನಿ, ಕುಂಕುಮ, ಹಾಗೆ ಅಕ್ಷತೆ, ಹೂವು, ಲಾವಂಚ, ಒಂದು ನಾಣ್ಯ. ಮೊದಲಿಗೆ ಅರಿಶಿಣವನ್ನು ಹಾಕಿ ಹಾಗೆ ಸ್ವಲ್ಪ ಕುಂಕುಮ, ಸ್ವಲ್ಪ ಅಕ್ಷತೆಯನ್ನು ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ನಾಣ್ಯವನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಲಕ್ಷ್ಮೀ ನಾಣ್ಯ ತಾಂಡಿದ್ದೀನಿ, ನೋಡ್ತಾ ಇರ್ಬೋದು. ಅಷ್ಟಲಕ್ಷ್ಮಿ ನಾಣ್ಯ ಇದೆ ನಮ್ಮ ಮನೇಲಿ, ಅದನ್ನೇ ನಾನು ಕಳಸದಲ್ಲಿ ಹಾಕ್ತಾಯಿದ್ದೀನಿ. ಈ ನಾಣ್ಯ ಇಲ್ಲ ಎನ್ನುವವರು ನೀವು 5 ರೂಪೀಸ್ ಕಾಯನ್ನಾಗಿರ್ಬೋದು, 1 ರೂಪಾಯಿ ಕಾಯನ್ನು, ಈ ರೀತಿ ನಾಣ್ಯವನ್ನು ಕೂಡ ಹಾಕ್ಬೋದು. ನಾನಿಲ್ಲಿ ಲಕ್ಷ್ಮಿಯ ನಾಣ್ಯವನ್ನು ಕಳಸದಲ್ಲಿ ಹಾಕ್ತಾಯಿದ್ದೀನಿ. ಇದರ ಜೊತೆಗೆ ಸ್ವಲ್ಪ ಲಾವಂಚದ ಬೇರನ್ನು ಸಹ ಹಾಕ್ತಾಯಿದ್ದೀನಿ. ಲಾವಂಚದ ಬೇರು, ಹಾಗೆ ಒಂದು ಬಿಡಿ ಹೂವು, ಒಂದು ಸೇವಂತಿಗೆ ಹೂವು, ಲಾವಂಚದ ಬೇರು, ಇಷ್ಟನ್ನು ಕಳಸದಲ್ಲಿ ಹಾಕಿ ಕಳಸವನ್ನು ಸ್ಥಾಪನೆ ಮಾಡ್ತಾ ಇದ್ದೀನಿ. ಇನ್ನು ಕೆಲವರು ಡ್ರೈ ಫ್ರೂಟ್ಸನ್ನು ಹಾಕ್ತಾರೆ. ಹಾಗೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಅಂದರೆ ಕವಡೆ ಆಗಿರ್ಬೋದು, ಗೋಮತಿ ಚಕ್ರ, ಕಮಲದ ಬೀಜ, ಏಲಕ್ಕಿ, ಈ ರೀತಿ
ಅವರವರ ಮನೆಯ ಪದ್ಧತಿಯ ಪ್ರಕಾರ ಕಳಸದಲ್ಲಿ ವಸ್ತುಗಳನ್ನು ಹಾಕಿ ಪೂಜೆ ಮಾಡ್ತಾರೆ. ಅದರಲ್ಲಿ ತುಂಬ ಶ್ರೇಷ್ಠವಾದ ವಸ್ತು ಅಂದರೆ, ನೀವು ಯಾವುದನ್ನೇ ಹಾಕಲಿ ಬಿಡಲಿ, ಅಂದರೆ ಡ್ರೈ ಫ್ರೂಟ್ಸು ಇನ್ನು ಬೇರೆ ಬೇರೆ ವಸ್ತುಗಳನ್ನು ಹಾಕಲಿ ಬಿಡಲಿ, ಆ ಕೆಲವೊಂದು ವಸ್ತುಗಳನ್ನು ಕಳಸದಲ್ಲಿ ಹಾಕಲೇಬೇಕು. ಅಂತಹ ವಸ್ತು ಅಂದರೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು, ಒಂದು ನಾಣ್ಯ. ಇಷ್ಟು ವಸ್ತುಗಳು ಕಳಸದಲ್ಲಿ ಇರಲೇಬೇಕು. ಇಷ್ಟನ್ನು ಬಿಟ್ಟು ಬೇರೆ ವಸ್ತುಗಳನ್ನು ನೀವು ಹಾಕ್ತೀವಿ ಅಂದರೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಚಿನ್ನ, ಬೆಳ್ಳಿ, ಕೆಲವರು ಕವಡೆ ಈ ರೀತಿಯಾಗಿ ಹಾಕ್ತಾರೆ. ಅದನ್ನು ಕೂಡ ನಿಮ್ಮ ಮನೆಯ ಪದ್ಧತಿಯ ಪ್ರಕಾರ ಹಾಕಿ ಪೂಜೆಯನ್ನು ಮಾಡ್ಬೋದು. ಆದರೆ ಇಷ್ಟನ್ನು ನೀವು ಹಾಕಲೇಬೇಕು. ಈಗಾಗಲೇ ನಾನು ಹೇಳಿದ್ದೀನಲ್ಲ, ಆ ವಸ್ತುಗಳು ಕಳಸದಲ್ಲಿ ಇರಲೇಬೇಕು. ನಂತರ 5 ಮಾವಿನ ಎಲೆಯನ್ನು ತೆಗೆದುಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಆದಷ್ಟು ಮಾವಿನ ಎಲೆಯನ್ನೇ ಇಡ್ರಿ. ಮಾವಿನ ಎಲೆ ಇಲ್ಲ ಎನ್ನುವವರು ವಿಳೆದೆಲೆಯನ್ನು ಕೂಡ ಇಡ್ಬೋದು. 5 ವಿಳೆದೆಲೆ ಅಥವಾ 5 ಮಾವಿನ ಎಲೆಯನ್ನು ಆ ಕಳಸದಲ್ಲಿ ಇಟ್ಟು, ಅದರ ಮೇಲ್ಭಾಗದಲ್ಲಿ ನಾನು ಈಗಾಗಲೇ ತೆಂಗಿನಕಾಯಿ ರೆಡಿ ಮಾಡ್ಕೊಂಡಿದ್ದಲ್ಲ, ಆ ತೆಂಗಿನಕಾಯಿಯನ್ನು ಇಟ್ಟಿದ್ದೀನಿ. ನಂತರ ಆ ತೆಂಗಿನಕಾಯಿಗೆ ಮುಖವಾಡವನ್ನು ಜೋಡಿಸಬೇಕು. ನಿಮ್ಮ ಮನೆಯಲ್ಲಿ ಬೆಳ್ಳಿಯ ಮುಖವಾಡವಿದ್ದರೆ ಮುಖವಾಡವನ್ನು ಜೋಡಿಸಿ. ಇಲ್ಲ ಎನ್ನುವವರು ಕಳಸಕ್ಕೆ ಪೂಜೆ ಮಾಡಿದರೆ ಸಾಕು. ತೆಂಗಿನಕಾಯಿಯನ್ನು ಇಟ್ಟು ಕಳಸಕ್ಕೆ ಪೂಜೆ ಮಾಡಿದರೆ ಸಾಕು. ಅದೇ ತುಂಬ ಶ್ರೇಷ್ಠ. ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ವಿಗ್ರಹ ಅಥವಾ ಮುಖೋಡ ಇದ್ದರೆ ಇಟ್ಟು ಪೂಜೆ ಮಾಡಿ, ಇಲ್ಲಾಂದರೆ ಕಳಸಕ್ಕೆ ಪೂಜೆ ಮಾಡಿ. ಇಲ್ಲಿ ನಮ್ಮ ಒಂದು ಲಕ್ಷ್ಮಿಯ ಮುಖವಾಡದಲ್ಲಿ ನೋಡ್ತಾ ಇರ್ಬೋದು, ಮಾಂಗಲ್ಯ ಇದೆ. ಅದಕ್ಕೋಸ್ಕರ ನಾನು ಮಾಂಗಲ್ಯವನ್ನು ಕಳಸಕ್ಕೆ ಕಟ್ಟಿಲ್ಲ. ಮಾಂಗಲ್ಯ ಇಲ್ಲ ಎನ್ನುವವರು ಕಳಸದ ಬಿಂದಿಗೆ ಕುತ್ತಿಗೆಯ ಭಾಗಕ್ಕೆ ಅರಿಶಿಣದ ಕೊಂಬಿನಿಂದ ಮಾಡಿರುವ ಮಾಂಗಲ್ಯವನ್ನು ಕಟ್ಟಬೇಕು. ಈಗ ಮುಖವಾಡಕ್ಕೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಹೂಗಳಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ಮೊದಲಿಗೆ ಶ್ರೀಗಂಧ, ಅರಿಶಿನ, ಕುಂಕುಮವನ್ನು ಅರ್ಪಿಸಿದ್ದೀನಿ. ಹಾಗೆ ಗಣಪತಿಗೂ ಕೂಡ ಗರಿಕೆ ಹುಲ್ಲನ್ನು ಅರ್ಪಿಸಿದ್ದೀನಿ. ಈಗ ನೋಡ್ತಾ ಇರ್ಬೋದು, ಹೂಗಳಿಂದ ಅಲಂಕಾರ ಮಾಡಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಒಡವೆಗಳಿಂದ ಶೃಂಗಾರ ಮಾಡಿದ್ದೀನಿ. ಜೊತೆಗೆ ಲಕ್ಷ್ಮಿಗೆ ಪ್ರಿಯವಾದ ಹೂಗಳನ್ನು ಕಳಸಕ್ಕೆ ಅರ್ಪಿಸಿದ್ದೀನಿ, ನೋಡ್ತಾ ಇರ್ಬೋದು. ಈ ರೀತಿಯಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಲಕ್ಷ್ಮಿಯ ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಲಾಗುತ್ತದೆ. ಇನ್ನು ಕಳಸದ ವಿಸರ್ಜನೆಯ ನಂತರ ಕಳಸಕ್ಕೆ ಹಾಕಿರುವ ವಸ್ತುಗಳನ್ನು ಏನು ಮಾಡಬೇಕು ಅಂದರೆ, ಮಾಂಗಲ್ಯವನ್ನು ಹಾಕಿರ್ತೀರಲ್ಲ, ಆ ಮಾಂಗಲ್ಯವನ್ನು ನಿಮ್ಮ ಮನೆಯ ಮುಂಭಾಗದಲ್ಲಿರುವ ತುಳಸಿ ಗಿಡದ ಬುಡದಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಆ ಮಣ್ಣಿನಲ್ಲಿ ಮುಚ್ಚಿ, ಹಾಗೆ ಗೆಜ್ಜೆ ವಸ್ತ್ರವನ್ನು ಹಾಕಿರ್ತೀರ, ಹೂಗಳನ್ನು ಹಾಕಿರ್ತೀರ, ಆ ಹೂವು, ಗೆಜ್ಜೆ ವಸ್ತ್ರ ಎಲ್ಲವನ್ನು ಯಾರೂ ತುಳಿದೇ ಇರುವಂಥ ಜಾಗದಲ್ಲಿ ಎಲ್ಲಾದರೂ ಒಂದು ಮರದ ಬುಡದಲ್ಲಿ ಹಾಕಿ. ಇನ್ನು ಕಳಸಕ್ಕೆ ಹಾಕಿರುವ ವಸ್ತುಗಳು, ಕಳಸಕ್ಕೆ ನೀವೇನಾದರೂ ಚಿನ್ನ, ಬೆಳ್ಳಿ ಈ ಥರ ವಸ್ತುಗಳು, ನಾಣ್ಯವನ್ನು ಹಾಕಿದರೆ ಅದನ್ನು ತೆಗೆದುಕೊಳ್ಳಿ. ನೀರನ್ನು ಏನು ಮಾಡಬೇಕು ಅಂದರೆ, ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ, ತುಳಸಿ ಗಿಡಕ್ಕೆ ಆ ಒಂದು ನೀರನ್ನು ಹಾಕಿ, ಇನ್ನೂ ಹೆಚ್ಚಾದರೆ ನೀರು, ಯಾಕಂದರೆ ಜಾಸ್ತಿ ದೊಡ್ಡ ಬಿಂದಿಗೆಯನ್ನು ಇಟ್ಟಿದ್ರೆ ತುಳಸಿ ಗಿಡಕ್ಕೆ ಅಷ್ಟು ನೀರನ್ನು ಹಾಕೋದಿಲ್ಲ, ಚಿಕ್ಕ ಪಾಟ್ ಇರುತ್ತೆ. ಅದರಿಂದ ಮಿಕ್ಕ ನೀರನ್ನು ಯಾವುದಾದ್ರೂ ತೆಂಗಿನ ಮರಕ್ಕೋ ಇಲ್ಲ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವ ಮರದ ಬುಡಕ್ಕೆ ಆ ನೀರನ್ನು ಹಾಕಿ, ಒಟ್ಟಾರೆ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ನೀರನ್ನು ಹಾಕಬೇಕು. ಆ ಕಳಸದ ನೀರನ್ನು ಹಾಕುವ ಮುಂಚೆ ಆ ನೀರನ್ನು ಮೊದಲಿಗೆ ನಿಮ್ಮ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ, ನಿಮ್ಮ ಮನೆ ಮಂದಿಗೆಲ್ಲ ಪ್ರೋಕ್ಷಣೆ ಮಾಡಿದ ನಂತರ ಆ ನೀರನ್ನು ಯಾರೂ ತುಳಿದೇ ಇರುವಂಥ ಜಾಗದಲ್ಲಿ ಹಾಕಬೇಕು. ಇನ್ನು ಕಳಸಕ್ಕೆ ಒಡವೆಗಳನ್ನು ಹಾಕಿರ್ತೀರಲ್ಲ, ಆ ಒಡವೆಗಳನ್ನು ನೀವು ಹಣ ಇಡುವ ಜಾಗದಲ್ಲಿ ಇಡಬೇಕು. ಆದರೆ ತೊಳಿಬಾರ್ದು ನೀರಲ್ಲಿ. ಕಳಸದಿಂದ ತೆಗೆದ್ಮೇಲೆ ಮುಖವಾಡ ಆಗಿರ್ಬೋದು, ಒಡವೆ ಆಗಿರ್ಬೋದು, ಅದನ್ನು ನೀರಲ್ಲಿ ಮತ್ತೊಮ್ಮೆ ತೊಳೆದಂಗೆ ಅದನ್ನು ದುಡ್ಡಿರುವ ಜಾಗದಲ್ಲಿ ಇಡಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ತಮ್ಮೆಲ್ಲರಿಗೂ ಉಪಯೋಗ ಆಗಿದೆ ಅಂದ್ಕೊಂಡಿದ್ದೀನಿ. ಉಪಯೋಗ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹಲೋಕ KK ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.